ನೀವೇನ್ ಮಾಡ್ಬೇಕು? ತಿರುಗಿಸಿ ಹೊಡಿಬೇಕು. ಅರ್ಚನಾ ಮೇಡಮ್, ಏನ್ ಅರ್ಚನಾ ಮೇಡಮ್? ನನ್ ಸ್ಟಾಫ್ಗೆ ಹೇಗ್ ಹೊಡೆದ್ರಿ? ಆಸ್ಕ್ ಸಾರಿ. ಸಾರಿ. ಇದೇನಾದ್ರೂ ರಿಪೀಟ್ ಆದ್ರೆ ನನ್ನ ಆಫೀಸಲ್ಲಿ ನನ್ನ ರಿಯಾಕ್ಷನ್ ಬೇರೆ ತರನೇ ಇರುತ್ತೆ. ಗೊತ್ತಾಯ್ತಾ ಮೊರೆ? ಇಷ್ಟೆಲ್ಲ ಆಯ್ತು ನೋಡಿ. ನಮ್ಮ ಅಚ್ಚು ಇಷ್ಟೊಂದು ಮಾಡಿದ್ಲಾ? ಅವರಣ್ಣ ಯಾವಾಗ್ಲೂ ಹೇಳ್ತಾನೆ ಇದ್ರು ಅಧಿಕಾರ ಅವಳ ರಕ್ತದಲ್ಲೇ ಇದೆ ಅಂತ. ಈ ವಿಷಯ ಅವ್ರ ಅಣ್ಣಂಗೇನಾದ್ರೂ ಗೊತ್ತಾದ್ರೆ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ಬಿಡ್ತಾರೆ, ಇಡೀ ಊರ್ಗೆ ಊಟ ಹಾಕಿಸ್ಬಿಡ್ತಾರೆ. ಹಲೋ ಹಲೋ, ಅದಕ್ಕೆ ನಾವಿರೋದು ಸಿಟಿಯಲ್ಲಿ, ಇದು ನಮ್ಮೂರ ಅಲ್ಲ. ಇವನೊಬ್ಬ ಸರಿಯಾಗಿದ್ದಾನೆ. ನೀವು ಇವನ್ ಮಾತೆ ಕೇಳ್ಕೊಂಡು ಇವನ್ ತರನೇ ಆಡ್ತೀರಿ. ಸಂತೋಷ ಆಗ್ಲಿ ದುಃಖ ಆಗ್ಲಿ ಮನ್ಸಲ್ಲಿ ಇಟ್ಕೋಬಾರ್ದು. ಇಟ್ಕೊಂಡ್ರೆ ನಮ್ಮ ಮನ್ಸೇ ಭಾರ ಆಗತ್ತೆ. ಜೊತೆಗಿರೋರ್ ಜೊತೆ ಹಂಚ್ಕೊಂಡ್ಬಿಡ್ಬೇಕು. ಅಬ್ಬಬ್ಬಬ್ಬಬ್ಬಬ್ಬ, ಚೆನ್ನಾಗ್ ಟ್ರೈನಿಂಗ್ ಕೊಟ್ಟಿದ್ದಾನ ನಮ್ಮಣ್ಣ. ಸದ್ಯ ನಿಮ್ ಯಜಮಾನ್ರು ಮನೇಲಿಲ್ಲ ಇವತ್ತು. ಇದ್ದಿದ್ರೆ ಅಷ್ಟೇ ಕತೆ. ಬೇಕಾದ್ರೆ ಫೋನ್ ಮಾಡಿ ಕರೆಸ್ತೀನಿ. ಅಮ್ಮ ತಾಯಿ, ಬೇಡ ತಾಯಿ, ಇವಾಗ ಇವನ್ ಕೊಟ್ಟಿರೋ ಬಿಲ್ಡಪ್ಗೆ ಸಖತ್ ತಲೆನೋ ಬಂದಿದೆ. ಪ್ಲೀಸ್ ನನ್ಗೊಂದ್ ಸ್ಟ್ರಾಂಗ್ ಕಾಫಿ ಬೇಕೇ ಬೇಕು. ಸರಿ ಶಂಕ್ರು, ನಾನು ಹೋಗಿ ಕಾಫಿ ಮಾಡ್ತೀನಿ. ಹಾ. ನೀನ್ ಹೋಗಿ ಸ್ವಲ್ಪ ತರಕಾರಿ ತಗೋ. ಅಯ್ಯೋ ಮೊರೆ, ನಾನು ಇರೋದೇನಕ್ಕೆ ಇದಕ್ಕೆ ಅಲ್ವಾ? ನೀವು ಹೋಗಿ ನಮ್ಮ ಸಿಂಹಿಣಿಗೆ ಕಾಫಿ ರೆಡಿ ಮಾಡಿ. ನೀವ ಹಾಲು ಮತ್ತೆ ಡಿಕಾಕ್ಷನ್ ಮಿಕ್ಸ್ ಮಾಡಿಸೋಳಕ್ ಬಂದ್ಬಿಟ್ಟು. ಆಯ್ತು ಹೋಗು.